ಕರ್ತನಲ್ಲಿರುವ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಮತ್ತೊಂದು ದಿನದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನ ಸಂದೇಶಕ್ಕಾಗಿ ಕಾದುಕೊಂಡು ಬರುವ ಹಾಗೆ ದೇವರಾಗಿರುವಂಥ ಯೇಸು ಕರ್ತನ ಅನುಗ್ರಹಿಸಿಕೊಟ್ಟಂತಹ ಈ ಒಳ್ಳೆಯ ಸಂದರ್ಭಕ್ಕಾಗಿ ನಾನು ದೇವರಿಗೆ ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಪ್ರಾರ್ಥನೆಯೊಟ್ಟಿಗೆ ದೇವರ ಸಂದೇಶಕ್ಕಾಗಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂತಹ ನಮ್ಮ ಸರ್ವಶಕ್ತನಾದ ದೇವರೇ, ಕರ್ತನೆ, ಗರ್ವ ಫಲವು ಅದು ನೀವು ಕೊಡುವಂಥ ಸ್ವಾಸ್ಥ್ಯವಾಗಿದೆ ಅಪ್ಪ. ನೀವು ಕೊಡುವಂಥ ಬಹುಮಾನವನ್ನು ಹೊಂದಿಕೊಳ್ಳಲಿಕ್ಕಾಗಿ ತವಕ ಪಡುತ್ತಾ ಇರುವಂತಹ ಪ್ರತಿಯೊಬ್ಬೊಬ್ಬರ ಜೀವಿತಗಳನ್ನು ಕಟ್ಟಿರಿ. ಯಾರೆಲ್ಲ ಇದಕ್ಕಾಗಿ ಪ್ರಾರ್ಥಿಸ್ತಾರೋ ಅವರು ಹೊಂದಿಕೊಳ್ಳುವ ಹಾಗೆ, ಆ ನಿಮಿತ್ತವಾಗಿ ಅವರ ಆಶೀರ್ವಾದ ಹೊಂದಿಯಾಗಿ ಜೀವಿಸುವ ಹಾಗೆ ಸಹಾಯಿಸ್ರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮತ್ತೊಂದು ಬಾರಿಯಲ್ಲಿ ನಿಮ್ಮನ್ನು ವಂದಿಸ್ತೇವೆ. ನಾವು ಕರ್ತನ ವಾಕ್ಯಕ್ಕೋಸ್ಕರವಾಗಿ ಕಾದುಕೊಂಡಿರುವವರಾದ್ದರಿಂದ ದೇವರ ಸಮ್ಮುಖವನ್ನು ನಾವು ದೃಷ್ಟಿಸಿದವರಾಗಿಯೂ ಕರ್ತನನ್ನು ದೃಷ್ಟಿಸುವಾಗ ಅವರಿಂದ ಬರುವಂಥ ಆಶೀರ್ವಾದಗಳನ್ನು ಸಹ ಹೊಂದಿಕೊಳ್ಳುವವರಾಗಿರುತ್ತೇವೆ. ಯಾಕಂದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳಲ್ಪಡುತ್ತದೆ, ಪ್ರತಿಯೊಬ್ಬನು ಕೇಳುವುದರಲ್ಲಿ ಚುರುಕಾಗಿರ್ರಿ, ಮಾತನಾಡುವುದರಲ್ಲಿ ಮಂದಮತಿಗಳಾಗಿರ್ರಿ ಎಂಬುದಾಗಿ ಹೇಳಿ. ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ಮಾತುಗಳು ನಮ್ಮ ಜೀವಿತದ ಆಶೀರ್ವಾದಗಳನ್ನು ತಡೆದು ಹಾಕಲ್ಪಡುವಂಥದ್ದಾಗಿರ್ತದೆ. ಆದರೆ ಆಲಿಸುವಿಕೆಯು ಆಶೀರ್ವಾದಗಳಿಗೆ ಬಾಗಿಲಾಗಿರುತ್ತದೆ. ನಾವು ಮಾತನಾಡಿ ಹೆಚ್ಚು ಸಂತೋಷವಾಗಿರೋದಕ್ಕಿಂತ ಮೌನವಾಗಿದ್ದು ಸಂತೋಷವಾಗಿರುವಂಥದ್ದೇ ಹೆಚ್ಚು. ಇಂದು ಆತ್ಮಿಕ ಜೀವಿತದಲ್ಲಿರುವಂತಹ ನಾವು ಧ್ಯಾನಿಸಲಿಕ್ಕಿರುವಂತಹ ಸಂದೇಶದ ಭಾಗವೂ ಸಹ ಇದೇ ಆಗಿದೆ. ಹನ್ನಳ ಜೀವಿತ ಒಂದು ದುಃಖಕರವಾದಂತಹ ಜೀವಿತವಾಗಿತ್ತು. ಆಕೆಯ ಜೀವಿತದಲ್ಲಿ ಎಲ್ಲವೂ ಸಹ ಇತ್ತು. ಆಕೆಯನ್ನು ಬಹಳವಾಗಿ ಪ್ರೀತಿಸುವಂತಹ ಗಂಡನಿದ್ದನು. ಉತ್ತಮವಾದಂಥ ಸಂಪತ್ತು, ಅರಮನೆಯಂತಹ ಮನೆ, ಆಸ್ತಿ, ಐಶ್ವರ್ಯ, ಅಂತಸ್ತು ಎಲ್ಲವೂ ಸಹ ಇತ್ತು. ಮುಖ್ಯವಾಗಿ ನೋಡುವುದಾದರೆ ಆ ಮನೆಯ ಯಜಮಾನಿ ಹನ್ನಳೆ. ಹನ್ನಳಿಗೆ ಮಕ್ಕಳಿಲ್ಲವಾದುದರಿಂದ ಎಲ್ಕಾನನು ಮತ್ತೊಂದು ಹುಡುಗಿಯನ್ನು ಮದುವೆ ಆದನು. ಆಕೆ ಹೆಸರು ಪೆನ್ನಳು ಎಂಬುದಾಗಿ ಹೇಳಿ. ಆದರೆ ಹನ್ನಳಿಗೆ ಕೊಡುತ್ತಿದ್ದಂಥ ಪ್ರೀತಿಯಲ್ಲಾಗಿರ್ಬೋದು, ಸ್ಥಾನದಲ್ಲಾಗಿರ್ಬೋದು, ಯಾವುದೊಂದನ್ನು ಸಹ ಎಲ್ಕಾನನು ಕಡಿಮೆ ಮಾಡಲಿಲ್ಲ. ಹನ್ನಳನ್ನು ಯಥಾರ್ಥವಾಗಿ ಪ್ರೀತಿಸ್ತಾ ಇದ್ದ. ಇನ್ನು ಮುಂದುವರಿದು ನೋಡುವುದಾದರೆ ಪೆನ್ನಳಿಗೆ ದೊರೆತಂತಹ ಮಕ್ಕಳಿಗಿಂತಲೂ ಸಹ ಹನ್ನಳನ್ನು ಎಲ್ಕಾನನು ಬಹಳವಾಗಿ ಪ್ರೀತಿಸುವಂತಹ ಮನುಷ್ಯನಾಗಿದ್ದ. ಈ ಭೂಮಿಯ ಮೇಲೆ ಕರ್ತನ ಮಕ್ಕಳಾಗಿರುವಂಥ ನಾವು ಏನನ್ನು ಹೊಂದಿಕೊಂಡರೂ ಸಹ ದೇವರ ಚಿತ್ತಾನುಸಾರವಾಗಿ ಹೊಂದಿಕೊಳ್ಳುವಂಥದ್ದು ನಮಗೆ ಆಶೀರ್ವಾದಕರವಾಗಿ ಮಾತ್ರವಲ್ಲದೆ ಸಮಾಧಾನಕರವಾಗಿ ಇರುವಂಥದ್ದಾಗಿದೆ. ಹನ್ನಳು ತನ್ನ ಗಂಡನನ್ನು ಬಹಳವಾಗಿ ಪ್ರೀತಿಸಿದಂಥವಳು. ಕೆಲವೊಂದು ಸಮಯದಲ್ಲಿ ತನಗೆ ಮಕ್ಕಳಿಲ್ಲದೆ ಇರುವಂಥ ಸಮಯದಲ್ಲಿ ದುಃಖಿತಳು ಸಹ ಆಗಿದ್ಲು. ಮಕ್ಕಳ ವರದಾನ ಅದು ದೇವರಿಂದ ಬರುವಂಥದ್ದಾಗಿದೆ. ದೇವರನ್ನು ಅರಿಯುತ್ತಿರುವಂತಹ ಜನವಾಗಿರ್ಬೋದು, ಅರಿಯದೇ ಇರುವಂತಹ ಜನವಾಗಿರ್ಬೋದು, ಪ್ರತಿಯೊಂದು ಈ ಭೂಮಿಯ ಮೇಲೆ ಹುಟ್ಟುವಂತಹ ಮಕ್ಕಳಿಗೆ ಕರ್ತನೆ ಆಧಾರವಾಗಿದ್ದಾನೆ. ಆತನ ಸೃಷ್ಟಿಯಿಂದಾಗಿಯೇ ಈ ಲೋಕದಲ್ಲಿ ಮಕ್ಕಳುಗಳು ಆತನ ದಯೆ ಅಪಾರವಾದಂತಹ ಆಶೀರ್ವಾದದಿಂದಲೇ ಉಂಟಾಗುವಂಥದ್ದಾಗಿದೆ. ಆತನ ಸಂಕಲ್ಪಗಳಿಲ್ಲದಂತೆ ಯಾವ ಗರ್ಭವೂ ಸಹ ತುಂಬಲಿಕ್ಕೆ ಸಾಧ್ಯವಿಲ್ಲ. ದೇವರ ಆಲೋಚನೆಯಲ್ಲಿ ಉಂಟಾಗುವಂತಹ ಪ್ರತಿಯೊಂದು ಮಕ್ಕಳನ್ನು ಕರ್ತನು ಈ ಭೂಮಿಯ ಮೇಲೆ ಇರುವಂಥ ಸ್ತ್ರೀಯ ಗರ್ಭದಲ್ಲಿ ಇರಿಸುವವರಾಗಿ ಇದ್ದಾರೆ. ಮಾತ್ರವಲ್ಲದೆ ಅವರನ್ನು ನಂಬಿಕೊಡುವಂತಹ ಸಮಯದಲ್ಲಿ ಆ ಗರ್ಭವನ್ನು ಹೊಂದಿಕೊಂಡಂತಹ ತಾಯಿಯು ತಂದೆಯು ಅದನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ಸಹ ಹೊಂದಿದವರಾಗಿದ್ದಾರೆ. ಹನ್ನಳ ಜೀವಿತವನ್ನು ನೋಡುವುದಾದರೆ ಇದಕ್ಕಾಗಿ ಅವಳು ತವಕಪಟ್ಟವಳಾಗಿಯೂ ಸಹ ಇದ್ಲು. ಯಾವಾಗ ತವಕಪಟ್ಟಳು ಎಂಬುದಾಗಿ ನೋಡುವುದಾದರೆ ಆಕೆಯ ಸವತಿಯಾದಂತಹ ಪೆನಿನ್ನಳು ಅವಳನ್ನು ಅಣಕಿಸುವಾಗ. ಕೆಲವೊಂದು ಆಶೀರ್ವಾದಗಳು ನಮಗೆ ಯಾವಾಗ ಬೇಡಿಕೊಳ್ಳಬೇಕನ್ನಿಸ್ತದೆ ಅಂದರೆ ಇತರರನ್ನು ನೋಡುವಾಗ ಹಾಗೆ ನಮಗೆ ಅನ್ನಿಸಿಕೊಳ್ಳುತ್ತದೆ. ಪ್ರಿಯರೇ, ಹನ್ನಳ ಜೀವಿತದಲ್ಲಿ ಮಕ್ಕಳಿಲ್ಲದೆ ಇರುವಂತಹ ಸಮಯದಲ್ಲಿಯೂ
ಅನೇಕ ವರ್ಷಗಳು ದೇವರ ಆಲಯಕ್ಕಾಗಿ ಅವರು ಹೋಗಿದ್ದಾರೆ, ಪ್ರಾರ್ಥಿಸಿದ್ದಾರೆ, ದೇವರನ್ನು ಆರಾಧಿಸಿದ್ದಾರೆ. ಆದರೆ ಆಕೆ ಮಕ್ಕಳನ್ನು ಕೇಳಿದಂತಹ ಸಂಗತಿಗಳನ್ನು ನಾವು ಚರಿತ್ರೆಯಲ್ಲೂ ಸತ್ಯವೇದದಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲ. ಹನ್ನಳು ಎಲ್ಕಾನನಿಗೆ ಪ್ರೀತಿಯ ಪತ್ನಿಯಾಗಿದ್ದಳು. ಅನೇಕ ವರ್ಷಗಳಿಂದಲೂ ಸಹ ದೇವರ ಆಲಯಕ್ಕೆ ಪ್ರತಿ ವರ್ಷವೂ ಸಹ ಹೋಗಿ ದೇವರಾಧನೆ ಮಾಡುವಂಥದ್ದು, ಯಜ್ಞಗಳನ್ನು ಸಮರ್ಪಿಸಿ ಬರುವಂಥದ್ದು ಇವರ ಕುಟುಂಬದಲ್ಲಿ ಸಂಪ್ರದಾಯವಾದಂತಹ ಪದ್ಧತಿಯನ್ನಾಗಿಟ್ಟುಕೊಂಡ್ರು. ಆದರೆ ಹನ್ನಳನ ವಿವಾಹವಾದಂತಹ ಆ ಸಮಯದಲ್ಲೂ ಸಹ ನೋಡುವುದಾದರೆ ಹನ್ನಳು ಮಕ್ಕಳಿಗಾಗಿ ತವಕ ಪಡಲಿಲ್ಲ. ಅದರ ಮೇಲಿನ ಆಸೆಯೂ ಸಹ ಆಕೆ ಜೀವಿತದಲ್ಲಿ ಇರಲಿಲ್ಲ. ವಾಕ್ಯಭಾಗದಲ್ಲಿ ನೋಡುವುದಾದರೆ ದೇವರೇ ಆಕೆಗೆ ಮಕ್ಕಳನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಲ್ಪಡ್ತದೆ. ನಾವು 1 ಸಮುವೇಲನ ಪುಸ್ತಕ 1ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಇದಲ್ಲದೆ ಆಕೆಯ ಸವತಿಯು ಯೆಹೋವನು ನಿನ್ನನ್ನು ಬಂಜೆಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ನೋಯಿಸುತ್ತಿದ್ದಳು. ಪ್ರತಿ ವರ್ಷವೂ ಯೆಹೋವನ ಮಂದಿರಕ್ಕೆ ಹೋದಾಗೆಲ್ಲ ಎಲ್ಕಾನನು ಹಾಗೆಯೇ ಮಾಡುತ್ತಿದ್ದರಿಂದ ಪೆನಿನ್ನಳು ಆಕೆಯನ್ನು ರೇಗಿಸುತ್ತಿದ್ದರಿಂದಲೂ ಹನ್ನಳು ಒಂದಾನೊಂದು ಸಾರಿ ಉಣ್ಣಲೊಲ್ಲದೆ ಅಳುತ್ತಾ ಇದ್ದಳು. ಇಲ್ಲಿ ವಾಕ್ಯಭಾಗದಲ್ಲಿ ನೋಡುವುದಾದರೆ ಪೆನಿನ್ನಳು ಹನ್ನಳನ್ನು ಅಣಕಿಸ್ತಾ ಇದ್ದಾಳೆ, ದೇವರು ನಿನಗೆ ಮಕ್ಕಳನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಿ. ಈ ಸಂಗತಿಯನ್ನು ನೋಡುವುದಾದರೆ ಕೆಲವೊಂದು ಸಮಯದಲ್ಲಿ ಕೆಲವರ ಅಪಮಾನಗಳು, ನಿಂದನೆಗಳು ನಮ್ಮ ಕಣ್ಣುಗಳನ್ನು ತೆರೆಸುವಂಥದ್ದಾಗಿ ಇರುತ್ತದೆ. ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರೀತಿಯ ದೇವ ಮಗನೇ, ಮಗಳೇ, ಇತರರು ನಿಮ್ಮನ್ನು ಅಣಕಿಸುವಾಗಲೂ, ನಿಮ್ಮನ್ನು ರೇಗಿಸುವಾಗಲೂ, ನಿಮ್ಮನ್ನು ಕುರಿತು ಮಾತನಾಡುವಾಗಲೂ ಸಹ ಅವರಿಗೆ ವಿರುದ್ಧವಾಗಿ ದುಡುಕಿ ಮಾತನಾಡುವುದಕ್ಕಿಂತ ಮುಂಚಿತವಾಗಿ ಕರ್ತನ ಸಮ್ಮುಖದಲ್ಲಿ ನಿನ್ನನ್ನು ನೀನು ಪರೀಕ್ಷಿಸಿಕೊಂಡು ಒಪ್ಪಿಸಿಕೊಡುವಾಗ ನಿನ್ನ ಕಣ್ಣುಗಳು ತೆರೆಯಲ್ಪಟ್ಟು ಬೇಡಿಕೊಳ್ಳುವಂಥದ್ದನ್ನು ಬೇಡಿಕೊಳ್ಳುವ ಹಾಗೆ ಮಾಡಲ್ಪಡುತ್ತದೆ. ವಾಕ್ಯ ಭಾಗದಲ್ಲಿ ನಾವು ನೋಡುವಾಗ ಹನ್ನಳಿಗೆ ಮಕ್ಕಳಿಲ್ಲದೆ ಇರುವಂಥದ್ದು ಹನ್ನಳಿಗೂ ಸಹ ಗೊತ್ತು, ಮಾತ್ರವಲ್ಲದೆ ಎಲ್ಕಾನನಿಗೂ ಸಹ ಗೊತ್ತು, ಪೆನ್ನಳಿಗೂ ಸಹ ಗೊತ್ತು. ಆದರೆ ಹನ್ನಳಿಗೆ ದೇವರೇ ಮಕ್ಕಳು ಕೊಡಲಿಲ್ಲ ಅನ್ನುವಂಥದ್ದು ಪೆನ್ನಳಿಗೆ ಮಾತ್ರವೇ ಗೊತ್ತು. ವಾಕ್ಯಭಾಗದಲ್ಲಿ ನಾವು ಮುಂದುವರಿದು ನೋಡುವುದಾದರೆ 5ನೇ ವಚನದಲ್ಲಿ ಹೇಳಲ್ಪಡ್ತದೆ, ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದುದರಿಂದ ಎಂಬುದಾಗಿ ಹೇಳಲ್ಪಡುತ್ತದೆ. ದೇವರು ಹನ್ನಳಿಗೆ ಮಕ್ಕಳನ್ನು ಕೊಟ್ಟಿರಲಿಲ್ಲ. ಕಾರಣ ಏನೇ ಇರಬಹುದು, ಸಂಗತಿಗಳು ಏನೇ ಇರಬಹುದು, ಆದರೆ ದೇವರು ಕೊಡದೇ ಇರುವಂಥದ್ದು ಯಾವುದು ಸಹ ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಹನ್ನಳ ಜೀವಿತದಲ್ಲಿ ಮಕ್ಕಳಿಲ್ಲದೆ ಇರುವುದಕ್ಕೆ ಒಂದೇ ಒಂದು ಕಾರಣ, ದೇವರು ಕೊಡಲಿಲ್ಲ. ಆಕೆ ನಡವಳಿಕೆ ಏನಾಗಿತ್ತು, ಆಕೆ ಜೀವಿತ ಏನಾಗಿತ್ತು, ಅದು ನಂತರದ ವಿಷಯ, ದೇವರಿಗೂ ಆಕೆಗೂ ಬಿಟ್ಟಂಥ ವಿಷಯ. ಆದರೆ ಹನ್ನಳು ಮಕ್ಕಳಿಲ್ಲದೆ ಇರುವಂಥ ಸಮಯದಲ್ಲಿ ಪೆನ್ನಳಿಗೆ ಮಕ್ಕಳಿತ್ತು. ಮಕ್ಕಳಿರುವಂತಹ ಪೆನ್ನಳು ಹನ್ನಳನ್ನು ನೋಡಿ ಅಣಕಿಸಲ್ಪಟ್ಲು, ರೇಗಿಸಿದ್ಲು. ದೇವರು ನಿನಗೆ ಮಕ್ಕಳನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಿ ಆಕೆಯನ್ನು ಅಪಹಾಸ್ಯ ಮಾಡಿದ್ಲು. ಈ ಸಮಯದಲ್ಲಿ ಹನ್ನಳಿಗೆ ದುಃಖ ಉಂಟಾಯಿತು, ವೇದನೆ ಉಂಟಾಯಿತು. ಆಕೆ ಊಟವನ್ನು ಮಾಡುವಂಥದ್ದನ್ನು ನಿರಾಕರಿಸಿಬಿಟ್ಲು. ಈವರೆಗೂ ನೋಡುವುದಾದರೆ ಹನ್ನಳ ದುಃಖವನ್ನು ಕುರಿತಾಗಿ ನಾವು ನೋಡುವುದಿಲ್ಲ. ಆಕೆ ಊಟವಿಲ್ಲದೆ ಉಪವಾಸವಿದ್ದಂಥ ಕಾರ್ಯಗಳನ್ನು ಸಹ ನಾವು ಧ್ಯಾನಿಸಲಿಕ್ಕೆ ವಾಕ್ಯಗಳಿಲ್ಲ. ಆವರೆಗೂ ಸಹ ಅವಳು ಸಂತೋಷವಾಗಿ ಇದ್ದಾಳೆ, ಮಕ್ಕಳಿಲ್ಲ ಆದರೂ ಸಹ ಸಂತೋಷವಾಗಿ ಇದ್ಲು. ಗಂಡನ ಪ್ರೀತಿ ಯಥೇಚ್ಛವಾಗಿ ಸಿಗಲ್ಪಡ್ತಾ ಇತ್ತು. ಆದರೆ ಒಂದಾನೊಂದು ಸಮಯದಲ್ಲಿ ಈ ಪೆನ್ನಳ ಮಕ್ಕಳನ್ನು ನೋಡುವಾಗಲೂ ಸಹ ಹನ್ನಳು ನೋಡುತ್ತಿರುವಾಗ ಪೆನ್ನಳು ಅವಳನ್ನು ಅಣಕಿಸಿರ್ಬೋದು. ಆ ಅಣಕಿಸುವಂಥ ಸಮಯದಲ್ಲಿ ಅವಳ ಬಾಯಿಂದ ಒಂದು ಪ್ರಕಟಣೆ ಬರ್ತಾ ಇದೆ. ಏನು ಆ ಪ್ರಕಟಣೆ ಎಂಬುದಾಗಿ ನೋಡುವುದಾದರೆ, ದೇವರು ಈಕೆಗೆ ಮಕ್ಕಳನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಿ. ಪ್ರಿಯರೇ, ಕೆಲವೊಂದು ಸಮಯದಲ್ಲಿ ಇತರರು ನಿಮ್ಮನ್ನು ಅಣಕಿಸುವಾಗಲೂ, ನೋಯಿಸುವಾಗಲೂ, ನಿಮ್ಮನ್ನು ರೇಗಿಸುವಾಗಲೂ ಸತ್ಯವು ನಿಮ್ಮ ಕಣ್ಣುಗಳಲ್ಲಿ ತೆರೆಯಪಡಿಸುವ ಹಾಗೆ, ಸತ್ಯವನ್ನು ಅರಿತುಕೊಳ್ಳುವ ಹಾಗೆ ನೀವು ಕರ್ತನ ಸಮ್ಮುಖದಲ್ಲಿ ಹೋಗುವಾಗ ಆ ಸತ್ಯತೆಗಳನ್ನು ಅರಿತುಕೊಂಡವರಾಗಿ ಕರ್ತನ ಸಮ್ಮುಖದಲ್ಲಿ ನೀವು ಉತ್ತಮವಾದದನ್ನು ಬೇಡಿಕೊಳ್ಳಲಿಕ್ಕೆ ಮಾರ್ಗವಾಗಲ್ಪಡ್ತದೆ.
ವಾಕ್ಯದಲ್ಲಿ ನಾವು ನೋಡುವುದಾದರೆ ಅವಳು ಉಣ್ಣನೊಳ್ಳದೆ ಅಳುತ್ತಾ ಇದ್ದಳು. ಆಗ ಆಕೆಯ ಗಂಡನಾದಂಥ ಎಲ್ಕಾನನು ಆಕೆಯನ್ನು ಮಾತನಾಡ್ತಾ ಇದ್ದಾನೆ, ಅಣ್ಣ, ಏಕೆ ಅಳುತ್ತಿ? ಉಣ್ಣದಿರುವುದೇನು ಕಾರಣ? ನೀನು ವ್ಯಸನ ಪಡುತ್ತಿರುವುದು ಯಾಕೆ? ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತಲೂ ಸಹ ಹೆಚ್ಚಾಗಿದ್ದೇನಲ್ಲ ಅಂದಳು. ಆಗ ಅವಳು ಶಿಲೋವಿನಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಹನ್ನಳು ಎದ್ದು ಯಾಜಕನಾದ ಏಲಿಯ ಯೆಹೋವನ ಮಂದಿರ ದ್ವಾರದ ನಿಲುವು ಪಟ್ಟಿಗಳ ಬಳಿಯಲ್ಲಿ ಬಂದು ಪೀಠದ ಮೇಲೆ ಕೂತಿರುವಾಗ ಹೋಗಿ ಬಹು ದುಃಖದಿಂದ ಕಣ್ಣೀರು ಸುರಿಯುತ್ತಾ ಯೆಹೋವ ದೇವರನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವವರೆಗೂ ತನಕ ನಿನ್ನವನಾಗಿ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು ಎಂಬುದಾಗಿ ಹೇಳ್ತಾ ಇದ್ದಾಳೆ. ದೇವರಿಗೆ ಸ್ತೋತ್ರ. ಪ್ರಿಯರೇ, ಹನ್ನಳ ಒಂದು ಪ್ರಾರ್ಥನೆ ಎಷ್ಟು ಉತ್ತಮವಾಗಿಯೂ ಕರ್ತನಿಗೆ ಮೆಚ್ಚುಗೆಯಾಗಿದೆ ಆಲೋಚನೆ ಮಾಡ್ರಿ. ಗಂಡನು ಆಕೆಯನ್ನು ಸಮಾಧಾನಪಡಿಸಿದನು, ಪ್ರೀತಿಸಿದನು, ಸಂತೈಸಿದನು. ಆಕೆ ಗಂಡನ ಬಲಾತ್ಕಾರಕ್ಕೋಸ್ಕರವಾಗಿ ಊಟವನ್ನು ಮಾಡಿದಳು. ಊಟವನ್ನು ಮಾಡಿದ ನಂತರದಲ್ಲಿ ಆಕೆ ದೇವರ ಸಮ್ಮುಖದಲ್ಲಿ ಹೋಗಲ್ಪಡ್ತಾ ಇದ್ದಾಳೆ. ದೇವರ ಸಮ್ಮುಖದಲ್ಲಿ ಹೋಗಲ್ಪಟ್ಟು ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ. ಏನೆಂಬುದಾಗಿ ಸೇನಾಧೀಶ್ವರನಾದ ಯೆಹೋವ ದೇವರೇ, ನಿನ್ನ ದಾಸಿಯ ದುಃಖವನ್ನು ಪರಾಂಬರಿಸಿ ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು ಎಂಬುದಾಗಿ ಹೇಳಿ ಕೇಳಿಕೊಳ್ಳುತ್ತಾ ಇದ್ದಾಳೆ. ಪ್ರಿಯರೇ, ಹನ್ನಳ ಜೀವಿತದಲ್ಲಿ ಏನೆಲ್ಲ ಕಾರ್ಯಗಳಿತ್ತೋ ಅದನ್ನು ಕರ್ತನು ಮರೆಯಾಗಿ ಇಡಲ್ಪಟ್ಟಿದ್ದಾನೆ. ಇಂದು ನಿಮ್ಮ ಜೀವಿತದಲ್ಲಿರುವಂತಹ ಪಾಪ, ಅಪರಾಧ, ಅಕ್ರಮ, ಈ ಎಲ್ಲ ಕಾರ್ಯಗಳು ಸಹ ಮರೆಯಾಗಿ ಕರ್ತನು ಇಡಲ್ಪಟ್ಟಿದ್ದಾನೆ. ಒಂದು ವೇಳೆ ಅವುಗಳನ್ನು ತರುವುದಾದರೂ, ಅವುಗಳನ್ನು ಹೊರಗೆ ತಂದು ನಿಮ್ಮನ್ನು ಎಲ್ಲರ ಮುಂದೆ ತೋರಿಸುವುದಾದರೂ ಸಹ ನಿಮ್ಮ ಜೀವಿತ ಏನಾಗಲ್ಪಡ್ತದೆ? ನಿಮ್ಮ ಸಾಕ್ಷಿ ಏನಾಗಲ್ಪಡ್ತದೆ? ನಮ್ಮ ದೇವರಾಗಿರುವಂತಹ ಕರ್ತನ ಮಹಾ ದೊಡ್ಡದಾದಂತಹ ಪ್ರೀತಿ, ಕರುಣೆ ಯಾವುದೆಂಬುದಾಗಿ ನೋಡುವುದಾದರೆ ಯೇಸು ಕರ್ತನ ರಕ್ತದಲ್ಲಿ ನಿಮ್ಮ ಪಾಪಗಳನ್ನು ಮರೆ ಮಾಡುವಂಥದ್ದೇ ಆಗಿದೆ. ಯೇಸು ಕರ್ತ ರಕ್ತವು ನಿಮ್ಮ ಸಕಲ ಪಾಪಗಳನ್ನು ನಿವಾರಣೆ ಮಾಡಿ ಶುದ್ಧೀಕರಿಸಲ್ಪಡುತ್ತದೆ. ನೀವು ಕರ್ತನ ಸಮಕ್ಷಮದಲ್ಲಿ ನಿಂತುಕೊಳ್ಳುವ ಹಾಗೆಯೂ ತಕ್ಕದ್ದನ್ನು ಬೇಡಿಕೊಳ್ಳುವ ಹಾಗೆಯೂ ನಿಮಗೆ ತಿಳುವಳಿಕೆಯನ್ನು, ಜ್ಞಾನವನ್ನು ಕರ್ತನ ರಕ್ತವು ಕೊಡುವಂಥದ್ದಾಗಿದೆ. ಯಾಕಂದರೆ ಹೇಬೆಲ ರಕ್ತಕ್ಕಿಂತಲೂ ಇತರಕರವಾಗಿ ಮಾತನಾಡುವಂಥದ್ದು ಯೇಸು ಕರ್ತನ ರಕ್ತವಾಗಿದೆ. ಯೇಸು ಕರ್ತನ ರಕ್ತ ನಿಮ್ಮ ಜೀವಿತದಲ್ಲಿ ಬರುವಾಗ ನಿಮ್ಮ ಜೀವಿತದಲ್ಲಿರುವಂಥ ಎಲ್ಲ ಹೊಲೆಯಾದಂಥದ್ದನ್ನು ನಿವಾರಣೆ ಮಾಡಲ್ಪಟ್ಟು ನೀವು ಕರ್ತನ ಸಮ್ಮುಖದಲ್ಲಿ ಬೇಡಿಕೊಳ್ಳುವಂಥ ಶಬ್ದಗಳನ್ನು ನಿಮ್ಮ ಹೃದಯಗಳಲ್ಲಿ, ನಿಮ್ಮ ಜೀವಿತದಲ್ಲಿ ಕೊಡುವಂಥದ್ದಾಗಿದೆ. ಹನ್ನಳಿಗೆ ಮಕ್ಕಳಿಲ್ಲ. ಆ ಕೊರತೆಗಳು, ಆ ಕಣ್ಣೀರು, ಆ ವೇದನೆಗಳು ಯಾವಾಗ ಪ್ರಕಟವಾಯಿತು ಗೊತ್ತಾ? ಆಕೆಯ ಸವತಿ ಆಕೆಯನ್ನು ನಿಂದಿಸುವಾಗ, ಅವಮಾನಿಸುವಾಗ. ಆದರೆ ಆಕೆಯ ನಿಂದಿಸುವಂಥ ಸಮಯದಲ್ಲೂ, ಆಕೆಯನ್ನು ಅಣಕಿಸುವಂಥ ಸಮಯದಲ್ಲೂ ಒಂದು ಪ್ರಕಟಣೆ ಆಕೆಯ ಬಾಯಲ್ಲಿ ಉಂಟಾಗಲ್ಪಡ್ತದೆ. ಅದೇನೆಂಬುದಾಗಿ ನೋಡುವುದಾದರೆ, ದೇವರು, ಯೆಹೋವ ದೇವರು ಈಕೆಗೆ ಮಕ್ಕಳನ್ನು ಕೊಡಲಿಲ್ಲ ಎಂಬುದಾಗಿ ಹೇಳಿ. ಆಕೆ ಅಣಕಿಸಿದಂತಹ ಸಮಯದಲ್ಲೂ ಹನ್ನಳು ದುಃಖಿಸಿದ್ಲು. ಆಕೆಗೆ ದುಃಖ ಉಂಟಾಯಿತು, ವೇದನೆ ಉಂಟಾಯಿತು. ಆದರೆ ನಿಜವಾಗಿ ನೋಡುವುದಾದರೆ ಆಕೆ ಸವತಿ ಹೇಳುವ ತನಕವಾಗಿ ಒಂದು ದಿನವೂ ಸಹ ಆಕೆ ಕರ್ತನ ಸಮ್ಮುಖದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸಲಿಲ್ಲ. ಹೆಣ್ಣಿಗೆ ಗರ್ಭಫಲ ಅನ್ನುವಂಥದ್ದು ಶ್ರೇಷ್ಠವಾದಂತಹ ಆಶೀರ್ವಾದವಾಗಿದೆ. ಪ್ರಿಯರೇ, ಮಕ್ಕಳನ್ನ ಎರದೇ ಇರುವಂತಹ ಎಷ್ಟೋ ತಾಯಂದಿರ ದುಃಖ, ಅವರ ನೋವು ಅವರಿಗೆ ಮಾತ್ರವಲ್ಲದೆ ಯೇಸುವಿಗೆ ಮಾತ್ರ ಗೊತ್ತು. ಎಷ್ಟೋ ಮನೆಗಳಲ್ಲಿ ಅವರನ್ನು ಅಪಶಕುನ ಎಂಬುದಾಗಿ ಹೇಳಿ ಸೇರಿಸಿಕೊಳ್ಳುವುದಿಲ್ಲ. ಎಷ್ಟೋ ಶುಭ ಕಾರ್ಯಗಳಲ್ಲಿ ಅವರನ್ನು ಸ್ವಾಗತಿಸುವುದಿಲ್ಲ. ಎಷ್ಟೋ ಹೆಣ್ಣು ಮಕ್ಕಳ, ಗಂಡು ಮಕ್ಕಳ ಕಣ್ಣುಗಳಿಗೆ ಅವರು ಅಪರಾಧಿಯಾಗಿ ಅಪವಾದದ ಸ್ಥಾನದಲ್ಲಿರಲ್ಪಡ್ತದೆ, ಶಾಪಗ್ರಸ್ತರಾಗಿ ಇರಲ್ಪಡ್ತದೆ. ಹೌದು, ಸ್ತ್ರೀಗೆ ಮಕ್ಕಳು ಈ ಲೋಕದ ದೃಷ್ಟಿಯಲ್ಲಿ ಆಶೀರ್ವಾದದ ಮೂಲವಾಗಿದ್ರೂ ಸಹ ಕರ್ತನ ದೃಷ್ಟಿಯಲ್ಲಿ ಸ್ತ್ರೀಗೆ ಉತ್ತಮವಾದಂತಹ ಸ್ಥಾನವಿದೆ. ನಮ್ಮ ರಕ್ಷಕನಾದಂಥ ಯೇಸು ಕರ್ತನು ಸಹ ಈ ಲೋಕದಲ್ಲಿ ಹುಟ್ಟುವಾಗ ಸ್ತ್ರೀಯ ಗರ್ಭದಲ್ಲೇ ಹುಟ್ಟುವಂಥದ್ದನ್ನು ನಾವು ನೋಡುತ್ತೇವೆ. ನಮ್ಮ ರಕ್ಷಕನಾಗಿರುವಂಥ ಯೇಸು ಕರ್ತನು ಮರಣವನ್ನು ಜಯಿಸಿ ಆ ಪಾತಾಳದ ಗರ್ಭದಿಂದ ಎದ್ದು ಬಂದಂಥ ನಂತರದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಸ್ತ್ರೀಗೆ ಕಾಣಿಸಿಕೊಳ್ಳುವಂಥದ್ದನ್ನು ನಾವು ನೋಡುತ್ತೇವೆ. ಹೌದು, ಯೇಸು ಕರ್ತನು ತನ್ನ ಚಿತ್ತದಲ್ಲಿ,
ತನ್ನ ಉದ್ದೇಶದಲ್ಲಿ ಸ್ತ್ರೀಗೆ ಮಹತ್ತಾದಂತಹ ಸ್ಥಾನವನ್ನು ಕೊಟ್ಟವರಾಗಿದ್ದಾರೆ. ಅಂತಹ ಸ್ತ್ರೀಯರನ್ನು ಕರ್ತನು ಆಶೀರ್ವಾದ ಮಾಡದಂತೆ ಬಿಡ್ತಾರಾ? ಆದರೆ ಅವರು ಬೇಡತಕ್ಕ ಕಾರ್ಯಗಳಿಗಾಗಿ ತಮ್ಮನ್ನು ಒಪ್ಪಿಸಿಕೊಡಬೇಕು. ಅನ್ನಳು ಕರ್ತನಿಗೆ ಸಮರ್ಪಿಸಿಕೊಂಡಳು. ದೇವರನ್ನ ಅವಳು ಬೇಡಿಕೊಳ್ತಾ ಇದ್ದಾಳೆ. ದೇವರೇ, ನಿನ್ನ ದಾಸಿಯ ದುಃಖವನ್ನು ಪರಾಮರಿಸು, ನನ್ನನ್ನು ತಿರಸ್ಕಾರ ಮಾಡಬೇಡ, ನನ್ನ ಮೇಲೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ನೀವು ಕೊಡಬೇಕು ಎಂಬುದಾಗಿ ಹೇಳಿ ಆಕೆ ಬೇಡಿಕೊಳ್ತಾ ಇದ್ದಾಳೆ. ಹನ್ನಳ ಜೀವಿತದಲ್ಲಿ ಎಷ್ಟೋ ವಿಧವಾದಂಥ ಹಠ ಇರಬಹುದು, ಹೆಮ್ಮೆ ಗರ್ವ ಇರಬಹುದು. ಯಾಕಂದರೆ ಪೆನ್ನಳಿಗಿಂತಲೂ ಸಹ ಹೆಚ್ಚಾಗಿ ಎಲ್ಕಾನನ್ನು ಹನ್ನಳನ್ನು ತಾನೇ ಪ್ರೀತಿಸಿದ. ಹನ್ನಳಿಗೆ ಆ ಮನೆಯಲ್ಲಿ ಉತ್ತಮವಾದಂಥ ಸ್ಥಾನವಿರಬಹುದು. ಆದರೆ ಏನಿದ್ರೇನಂತೆ, ಸ್ತ್ರೀಯಾಗಿ ಆಕೆಯ ಗರ್ಭದಲ್ಲಿ ಮಕ್ಕಳಿರಲಿಲ್ಲ. ಎಲ್ಲದರಲ್ಲೂ ತೃಪ್ತಿಯಾಗಿದ್ದಂತಹ ಆಕೆಗೆ ಕರ್ತನ ಅದನ್ನು ಅನುಗ್ರಹಿಸಿಕೊಡಲಿಲ್ಲ. ಕರ್ತನು ಅದನ್ನು ತಡೆ ಮಾಡಲ್ಪಟ್ಟರು. ಯಾಕಂದರೆ ಪ್ರಿಯರೇ, ಈ ಲೋಕದಲ್ಲಿರುವಂತಹ ಹಣ, ಆಸ್ತಿ, ಐಶ್ವರ್ಯ, ಸಂಪತ್ತು, ಗಂಡ ಹೆಂಡತಿ ಎಲ್ಲರ ಪ್ರೀತಿಗಿಂತಲೂ ಎಲ್ಲರ ಮೆಚ್ಚುಗೆಗಿಂತಲೂ ಸಹ ದೇವರ ಪ್ರೀತಿ, ದೇವರ ಮೆಚ್ಚುಗೆ ನಮಗೆ ಶಾಶ್ವತವಾದಂಥದ್ದು, ನಮಗೆ ಆಶೀರ್ವಾದಕರವಾದಂಥದ್ದು ಸಹ ಆಗಿದೆ. ಪೆನ್ನಳಿಗೆ ಆ ಗೌರವವನ್ನು ಪಡೆದುಕೊಳ್ಳಬೇಕು ಅನ್ನಿಸಿದ್ದು ಆಕೆಯ ಸವತಿ ಆಕೆಯ ಬಗ್ಗೆ ಮಾತನಾಡುವಾಗ ಆಕೆ ಕಣ್ಣುಗಳು ತೆರೆಯಲ್ಪಟ್ಟಿತು. ಕರ್ತನ ಸಮ್ಮುಖದಲ್ಲಿ ಕುಳಿತು ಗೋಳಾಡಿದಳು, ಕಣ್ಣೀರು ಸುರಿಸಿದಳು. ಇಷ್ಟು ವರ್ಷವೂ ಸಹ ಎಲ್ಕಾನನ ಜೊತೆಯಲ್ಲಿ ದೇವರ ಆಲಯಕ್ಕೆ ಬರ್ತಿದ್ದಂಥ ಅವಳು ಯಜ್ಞವನ್ನು ಅರ್ಪಿಸಿ ಉಣ್ಣುತ್ತಾ ಇದ್ಲು, ತಿನ್ನುತ್ತಾ ಇದ್ಲು. ನಂತರದಲ್ಲಿ ಗಂಡನ ಜೊತೆಯಲ್ಲಿ ಪ್ರಯಾಣಿಸ್ತಾ ಇದ್ಲು. ಆದರೆ ಈ ವರ್ಷದಲ್ಲಿ ಆಕೆ ಹಾಗೆ ಮಾಡಲಿಲ್ಲ. ಆಕೆ ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ಕಣ್ಣೀರು ಸುರಿಸುತ್ತಾ ಪ್ರಾರ್ಥಿಸಿದ್ಲು. ಕರ್ತನೇ, ನೀನು ನನ್ನ ಮೇಲೆ ಕನಿಕರವಿಡು ಎಂಬುದಾಗಿ ಹೇಳಿದ್ಲು. ಮಾತ್ರವಲ್ಲದೆ, ದೇವರೇ, ನನ್ನನ್ನು ನೀವು ತಿರಸ್ಕಾರ ಮಾಡಬೇಡ್ರಿ, ನನ್ನ ಮೇಲೆ ಕನಿಕರವಿಟ್ಟು ಒಬ್ಬ ಮಗನನ್ನು ಕೊಡ್ರಿ ಎಂಬುದಾಗಿ ಕೇಳಿಕೊಂಡ್ಳು. ಆಕೆಯಲ್ಲಿ ಒಂದು ತ್ಯಾಗ ಬಂತು. ತ್ಯಾಗವಿಲ್ಲದಂತೆ ಕ್ರಿಸ್ತಿಯ ಜೀವಿತದಲ್ಲಿ ನೀವು ಏನನ್ನೂ ಸಹ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಹನ್ನಳು ತನ್ನ ಬಾಯಲ್ಲಿ ತ್ಯಾಗದ ಮಾತುಗಳನ್ನು ಆಡ್ತಾ ಇದ್ದಾಳೆ. ಏನೆಂಬುದಾಗಿ ಗೊತ್ತಾ? ಆ ಮಗನನ್ನು ನಿಮಗೆ ನಾನು ಕೊಡ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಹೌದು, ನನಗೊಬ್ಬ ಮಗನನ್ನು ನೀವು ಕೊಡಬೇಕು, ಅವನು ಜೀವದಿಂದಿರುವ ತನಕ ನಿನ್ನವನಾಗೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನೆಂಬುದಾಗಿ ಹೇಳ್ತಾ ಇದ್ದಾಳೆ. ನೀವು ನನಗೆ ಮಗನನ್ನು ಕೊಡುವುದಾದರೆ ಆ ಮಗನನ್ನು ನಾನು ನಿಮಗೆ ಆತನ ಜೀವದಿಂದ ಇರುವ ತನಕವಾಗಿ ಆ ಮಗನ ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾಳೆ. ಎಷ್ಟೊಂದು ತ್ಯಾಗದ ಮಾತುಗಳು ನೋಡ್ರಿ. ಕರ್ತನು ಈ ಪ್ರಾರ್ಥನೆಯನ್ನ ಅಂಗೀಕರಿಸಿಕೊಂಡ್ರು. ಎರಡ ಬಂಜೆಯೇ, ಇಂದು ನಿಮ್ಮ ಪ್ರಾರ್ಥನೆಯನ್ನ ಕರ್ತನು ಅಂಗೀಕರಿಸಿಕೊಳ್ಳುವವರಾಗಿದ್ದಾರೆ. ಇತರರು ನಿಮ್ಮನ್ನು ಆಡಿದ್ದಾರಾ, ನಿಂದಿಸಿದ್ದಾರಾ, ಅವಮಾನಿಸಿದ್ದಾರಾ? ಅವರನ್ನು ದ್ವೇಷಿಸಬೇಡ್ರಿ, ಬದಲಾಗಿ ಪ್ರೀತಿಸ್ರಿ. ಹನ್ನಳು ತನ್ನ ಸವತಿಯನ್ನ ಎಂದಿಗೂ ಸಹ ದ್ವೇಷಿಸಲಿಲ್ಲ, ಪ್ರೀತಿಸಲಿಲ್ಲ. ಕರ್ತನು ಆಕೆಯಲ್ಲಿ ಆಕೆಯ ಮಾರ್ಪಟ್ಟಂಥ ಜೀವಿತವನ್ನು ಮೆಚ್ಚಿಕೊಂಡ್ರು. ಆಕೆಯ ಪ್ರಾರ್ಥನೆಗಳು ಕರ್ತನ ಸಮ್ಮುಖದಲ್ಲಿ ಸ್ವೀಕಾರಾರ್ಹವಾಗಿತ್ತು. ಆ ಪ್ರಾರ್ಥನೆಗಳನ್ನು ಕರ್ತನು ಅಂಗೀಕರಿಸಿದರು. ದೇವರು ಸುಂದರವಾದಂಥ ಗಂಡು ಮಗನನ್ನು ಆಕೆಯ ಬಯಕೆಯ ಹಾಗೆಯೇ ಕೊಡಲ್ಪಟ್ಟರು. ಆಕೆ ಒಪ್ಪಂದದ ಪ್ರಕಾರವಾಗಿ ದೇವರಿಗೆ ಆ ಮಗುವನ್ನು ಒಪ್ಪಿಸಿಕೊಟ್ಟಳು. ಇಂದು ಕರ್ತನಲ್ಲಿರುವ ಪ್ರೀತಿಯ ದೇವಜನರೇ, ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಬೇಕಾದಂಥ ಆಶೀರ್ವಾದ ಅದು ತಡೆಯಾಗಿರುವುದಾದರೂ ಸಹ ಕರ್ತನು ಅವುಗಳನ್ನು ಮರಳಿ ಕೊಡಲಿಕ್ಕೆ ಶಕ್ತರಾಗಿದ್ದಾರೆ. ಕರ್ತನ ಸಮ್ಮುಖವನ್ನು ಅಪೇಕ್ಷಿಸಿರಿ. ನಿಶ್ಚಯವಾಗಿ ಪ್ರಿಯ ಸಹೋದರಿಯೇ, ನಿನ್ನ ಗರ್ಭವನ್ನು ಕರ್ತನು ತುಂಬಿಸುವವರಾಗಿದ್ದಾರೆ. ಅವರ ವಾಕ್ಯವು ನಿಮ್ಮ ಗರ್ಭದಲ್ಲಿ ಮಾತನಾಡಲ್ಪಟ್ಟು ಕರ್ತನು ಉತ್ತಮವಾದಂಥ ಶಿಶುವನ್ನು ಕೊಡುವವರಾಗಿ ಇದ್ದಾರೆ. ಜೀವವುಳ್ಳ ದೇವರು ಅವರು ಮಾತನಾಡುವವರಾಗಿದ್ದಾರೆ. ಅವರ ಮಾತುಗಳು ನಿಮ್ಮ ಗರ್ಭದಲ್ಲಿ ಕಾರ್ಯವನ್ನು ಮಾಡುತ್ತದೆ. ಹನ್ನಳ ಹಾಗೆ ಕರ್ತನ ಸಮ್ಮುಖದಲ್ಲಿ ತಗ್ಗಿಸಿಕೊಳ್ಳ್ರಿ, ಪ್ರಾರ್ಥನೆ ಮಾಡಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ಕರ್ತನು ನಿಮ್ಮನ್ನು ತಿರಸ್ಕರಿಸಿದ ಹಾಗೆ ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ಅವರು ಸದುತ್ತರವನ್ನು ದಯಪಾಲಿಸುವವರಾಗಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸೋಣ.
ಒಳ್ಳೆಯ ತಂದೆ, ನಮ್ಮ ಸರ್ವಶಕ್ತನಾದ ದೇವರೇ, ಎಲ್ಲ ಒಳ್ಳೆಯ ವರದಾನಗಳು ಮೇಲನಿಂದ ಬರುವಂತಹದ್ದಾಗಿದೆ ಅಪ್ಪ. ಮಕ್ಕಳಿಲ್ಲದೆ ಇರುವಂತಹ, ಕಣ್ಣೀರಿನಲ್ಲಿರುವಂತಹ, ವೇದನೆಯಲ್ಲಿ, ನಿಂದೆಯು, ಅವಮಾನ ಅಪಮಾನದಲ್ಲಿ ಇರುವಂತಹ ಈ ಸಹೋದರಿ, ಇವರ ಕಣ್ಣೀರನ್ನ ನಿನ್ನ ಲಕ್ಷ್ಯಕ್ಕೆ ತಂದುಕೋ ಸ್ವಾಮಿ. ಇವರನ್ನು ತಿರಸ್ಕರಿಸಿದ ಹಾಗೆ ಇವರ ಗರ್ಭವನ್ನು ತುಂಬಿಸಿರಿ. ಹನ್ನಳದಂತಹ ಪಶ್ಚಾತ್ತಾಪ, ಹನ್ನಳಲ್ಲಿ ಇದ್ದಂತಹ ವಿಧೇಯತೆ, ಹನ್ನಳಲ್ಲಿ ಉಂಟಾದಂತಹ ತ್ಯಾಗ, ಸಮರ್ಪಣೆ ಜೀವಿತ ಈ ಸಹೋದರಿಯಲ್ಲಿ ಉಂಟಾಗಲಿ. ಕರ್ತನೆ, ಇವರ ಜೀವಿತವನ್ನು ಆಶೀರ್ವಾದ ಮಾಡಿ. ಈ ವಾಕ್ಯದ ಮುಖಾಂತರವಾಗಿ ಅವರ ಜೀವಿತದಲ್ಲಿ ಗರ್ಭಫಲವನ್ನು ಹೊಂದಿಕೊಳ್ಳುವ ಹಾಗೆ ಕಾರ್ಯವನ್ನು ಮಾಡಿ ನಿಮ್ಮ ಕರೆಗಳಿಗೆ ಸಮರ್ಪಿಸುತ್ತೇನೆ. ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್. ಕರ್ತನಲ್ಲಿರುವ ಪ್ರೀತಿಯ ದೈವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಇದನ್ನು ಮತ್ತೊಬ್ಬರಿಗೆ ಕಳುಹಿಸಲ್ಪಡ್ರಿ. ನಿಶ್ಚಯವಾಗಿ ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳುವವರಾಗಿದ್ದಾರೆ. ಮಾತ್ರವಲ್ಲದೆ ನಿಮ್ಮ ಯಾವುದೇ ಪ್ರಾರ್ಥನೆ ಮನವಿಗಳೇ ಇರುವುದಾದರೂ ನಮ್ಮೊಡನೆ ನೀವು ಹಂಚಿಕೊಳ್ಳಬಹುದು. ನಾವು ನಿಮಗಾಗಿ ಪ್ರಾರ್ಥಿಸುವಂಥ ವಿಷಯದಲ್ಲಿ ಆಸಕ್ತಿಯೂ ಸಂತೋಷವುಳ್ಳವರಾಗಿಯೂ ಇದ್ದೇವೆ. ನಿಮಗೆ ಸಮಯ ಇರುವುದಾದರೆ ನಮಗೋಸ್ಕರವಾಗಿ ದೇವರಾಗಿರುವಂಥ ಯೇಸು ಕರ್ತನು ನಮ್ಮನ್ನು ನಂಬಿಕೊಟ್ಟಂಥ ಸೇವೆಯನ್ನು ನಾವು ನಂಬಿಕಸ್ಥರಾಗಿ ಮಾಡುವ ಹಾಗೆಯೂ ಸಹ ಪ್ರಾರ್ಥಿಸಿಕೊಳ್ಳ್ರಿ. ದೇವರ ಚಿತ್ತವಿದ್ದು ಬರೋಣ ತಡವಾಗುವುದಾದರೆ ನಾವು ಮತ್ತೊಂದು ಭಾನುವಾರದಲ್ಲಿ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಸಂಚಿಕೆಯಲ್ಲಿ ಕೂಡಿ ಬರೋಣ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಶುಭ ಸಂಜೆ.